ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ. ಬೆಳಗ್ಗೆನ ಬ್ಯಾಂಗಲ್ ಬಂಗಾರಿ ಅಂತ. ಅಯ್ಯಪ್ಪ ದೇವ್ರೇ, ಯಾವಾಗ ನೋಡಿದ್ರು ಹಾಳ ಮೂಳ ತಿನ್ಕಂತಾನೆ ಇರ್ತೈತೆ ನೋಡ. ಇದು ಮಕ್ಕ ಕೊಡ ಬಣ್ಣ ಮೆತ್ಕೊಂಡು. ನಮ್ಮ ಅತ್ತಿಯರು ಹಿಂದೆ ಹಿತ್ತಲ್ದಾಗ ಏನೋ ಮಾಡಾಕತ್ತದ್ರೇನ, ಪಟ ಪಟ ತಿಂದು ಮುಗಿಸ್ಬಿಡ. ಮತ್ತು ಬಂದ್ರೆ ಶುರುವಾಕೈತಿ ಕಾಗಿ ಕಾ ಕಾ ಅಂದಂಗೆ. ಇವಳ ನನಗೆ ಕಾಗಿ ಕಾಕ ಅಂದಂಗೆ ಅಂತಾಳ. ಎಷ್ಟಿರ್ಬೇಕು ಈಕಿ ಕೊಯ್ಯಾರಿಗೆ ಸೊಕ್ಕು. ಹಂಗೆ ಸಿಟ್ಟು ಬಂದತಿ ಅಂದ್ರೆ ಹಿಂದಿರ ಬಾಲ ಹಿಡಿದು ಹಿಂಗೆ ಎಳೆದು ಕಾಲ ಮ್ಯಾಕ ತಲೆ ತೆಳಕ ಮಾಡಿಬಿಡ್ಬೇಕು ಅನ್ನಂಗೆ ಆಕತ್ತೆ ನೋಡಿ. ಏನು ಮಸ್ತದಪ್ಪ. ನೂಡಲ್ಸ್ ಅಂದ್ರೆ ನೂಡಲ್ಸ್. ಏನು ಒಯ್ಯಾರಿ ಮುಗಿತಂದು ತಿನ್ನೋದು? ಅದೇನು ಮಳೆ ಹುಳದಂಥದ್ದು ಇಟ್ಕೊಂಡು ತಿನ್ನಾಕತ್ತೀಯಲ್ಲ. ನಮ್ಮ ಅತ್ತಿಯರು ವಿಚಾರ ಮಾಡಿ ಕನಸು ಬಿದ್ದಾಕತ್ತದ ನಂಗೆ ಎಚ್ಚರಿದ್ದಾಗ. ಇನ್ನು ನಿಜವಾಗಿ ಬಂದಾರ ಇಲ್ಲಿ ಬಿಡ, ಅವ್ರೆಲ್ಲಿ ಬರ್ಬೇಕು. ಹಿತ್ಲ ಬಿಟ್ಟು ಸಾಧ್ಯಕ್ಕೆ ಬರೋದಿಲ್ಲ ಅವ್ರು. ಕುಂದ್ರೆ ಹೇಳೋದಾಗೋದಿಲ್ಲ. ಲೈ ತಿರ್ಗಲೆ ಹೆಣ್ಣೆ ಹಿಂದಕ್ಕೆ ತಿರ್ಗಿ ನೋಡಿಲ್ಲ ಒಂದು ಸ್ವಲ್ಪ. ಅತ್ತಿಯರೇ ಯಾವಾಗ ಬಂದ್ರಿ? ತಿನ್ನಾಕ ಕುತ್ಕೊಂಡಿನ. ಯಾವಾಗ ಬಂದೇನೋ ಪರವಿಲ್ಲ. ಏನೋ ಕಾಗಿ ಕಾಕ ಅನ್ನಕತ್ತಿದ್ದೆಲ್ಲ ಆವಾಗ ಬಂದೆ. ಈ ಕಾಗಿ ಕಾಕ ಅಲ್ರಿ, ಕಾಗೆ ಕಾಗೆ ಕವ್ವ, ಯಾರು ಬಂದಾರವ್ವ, ಮಾವು ಬಂದಾನವ್ವ ಹಾಡಿತ್ತಲ್ರಿ ನಾವು ಸಣ್ಣರಿದ್ದಾಗ. ಅದನ್ನು ನೆನಪಿಸ್ಕೊಳಕತ್ತಿದ್ದೆ. ಆವಾಗ ಬರಲಿಲ್ಲ ಅದು, ಈಗ ಬಂತು ನೋಡ್ರಿ. ಅಲ್ಲಲ್ಲ, ನಿನಗೆ ಯಾಕೆ ಒಯ್ಯಾರಿ ಅಂತ ಹೆಸರಿಟ್ಟೇನೆ, ಚಂದ ಕೆಟ್ಟನೆ ಅಂತ ಮಾಡಿದ್ದೇನೆ. ನನಗೇ ಮಾತು ತಿರುಗಿಸ್ತೀಯ. ನೀನೇನು ಮಾತಾಡ್ತೀನಿ ಅಂತ ನಾ ಕೇಳಿಸ್ಕೊಂಡೇನೆ. ಅಲ್ಲ, ಮುಂಜಾನೆದ್ದು ಕೆಲಸ ಬಗ್ಗೆ ಐತಿಲ್ಲ ನಿನಗೆ. ಒಂದು ಗಂಗಾಳ ಅದು ಎಂಥದ್ದು ಮಳೆ ಹುಳ ಮಾಡ್ಕೊಂಡು ಕುಂತಾಗತ್ತಿಲ್ಲ ತಿನ್ನಾಕತ್ತಿ ಮುಂಜಾನೇನ. ಏನು ಮಾಡಲಿ ಐತಿ, ಮಳಿಗೆ ಚಳಿ ಇರೋದಕ್ಕೆ ಏನಾರು ಖಾರ ಹುಳಿ ತಿನ್ಬೇಕು ಅನ್ನಿಸ್ತ್ರಿ. ಹಾಗಾಗಿ ಮಾಡ್ಕೊಂಡ್ರಿ. ಅದು ನೂಡಲ್ಸ್ ರೀ, ಅದು ಮಳೆ ಹುಳ ಅಲ್ಲ. ನೂಡಲ್ಸ ಪಾಡಲ್ಸ ಏನೋ ಒಂದು ಸುಡ್ಗಾಡು ತಿಂದು ಅದಕ್ಕೆ 18-20 ವರ್ಷಕ್ಕೆ ಕೊಟಕ್ಕೆ ಅನ್ನಕತ್ತಾವ ಈಗ. ಅತ್ತಿ ಭಾಳ ಮಸ್ತ್ ಇರ್ತೈತೆ ರೀ. ಬೇಕಾದ್ರೆ ನಿಮಗೂ ಒಂದು ಸರಿ ಮಾಡಿಕೊಡ್ಲಿ ರೀ. ಬೇಡ ಒಂದು ಸರಿ ಪ್ಯಾಟಿ ಕರ್ಕೊಂಡು ತಿನ್ನಿಸ್ಬಿಡ್ಲ ನೋಡ. ಅಂಥ ಕುಲಾ ಕರ್ಮ ಎಲ್ಲ ನಾವು ಯಾವಾಗೂ ತಿನ್ನೋದಿಲ್ಲ. ಮನೆ ಶಾವಿಗೆ ಇರ್ತಲ್ಲ, ಆ ಶಾವಿಗೆ ಉಪ್ಪಿಟ್ಟು ಮಾಡ್ಕೊಂಡು ತಿಂದ್ರೆ ಸಾಕು ನಮ್ಗೆ. ಇದು ಕುಲಾ ಕರ್ಮ ಅಲ್ರಿ ಎತ್ತೀರ, ಟೇಸ್ಟಿ ಫುಡ್. ಇದಕ್ಕೆ ಫಾಸ್ಟ್ ಫುಡ್ ಅಂತಾರೆ, ಚೈನೀಸ್ ಫುಡ್ ಅಲ್ಲ. ಬರೀ ನಿನ್ನವು ಇವ ಅದಾವೇನು? ಫ್ರೆಂಚ್ ಫ್ರೈ, ಅಮೇರಿಕಾ ಫ್ರೈ, ಪಾಕಿಸ್ತಾನ ಫ್ರೈ, ಚೈನೀಸ್ ಫ್ರೈ ಹೆಸರು ಹೇಳಕ್ಕೆ ಬರೋಂಗಿಲ್ಲ. ನೀವು ಇದ್ದ ಹೆಸರು ಕೆಡಿಸ್ಬೇಡ್ರಿ, ಅನ್ನಕ್ಕೆ ಬರೋದಿಲ್ಲ ನಿಮಗೆ. ನೀವು ಶಾಲೆ ಕಲ್ತಿರಲ್ಲ, ಸುಮ್ಮ ಕೂತವ್ರಿ. ನೀ ಶಾಲೆ ಕಲ್ತಿ ಬಾರ ದಬ್ಬ ಹಾಕಿ ನೋಡುವ. ನಡಿ, ಬಡ ರೊಟ್ಟಿಗೆ ಹಂಚಿಡ. ಹಂಚಿಟ್ಟು ಸರಿ ಆತ್ರಿ ತೀರ ಹೋಗಿ ಹಂಚಿಡ್ತೇನೆ ರೊಟ್ಟಿದು. ಹಂಚಿಟ್ಟು ಕೂಡಲೇ ರೊಟ್ಟಿ ಹಾಕವೇನ್ರಿ? ನಾ ಹಂಚಿಡ್ತೆ, ನೀವು ರೊಟ್ಟಿ ಬಿಡ್ರಿ. ಅಲ್ಲ, ನಿನ್ನ ಜನ್ಮಕ್ಕೆ ನಾಚಿಕೆ ಅನ್ನೋದಿಲ್ಲೇನು? ಏನು ಮಾತಾಡಿದ್ರು ಅದಕ್ಕೊಂದು ಉಲ್ಟಾ ಮಾತಾಡ್ತೀಯಲ್ಲ. ರೊಟ್ಟಿ ಹಂಚಿಡ ಅಂತಂದ್ರೆ ರೊಟ್ಟಿ ಮಾಡಿ ಹೋಗು ಅಂತ. ಅವೆಲ್ಲ ನಾನು ಮದುವೆಗೆ ಬರ್ಬೇಕಾರೆ ಬಿಟ್ಟು ಬಂದೇನ್ರಿ. ಅತ್ತೆ ಮನೆ ಹ್ಯಾಂಗ ಅಂತ ನಂಗೆ ಗೆಳತಿಯರು ಹೇಳಿದ್ರ, ಅದಕ್ಕೆ ಅವನ್ನೆಲ್ಲ ಗಂಟು ಮುಟ್ಕಟ್ಟು ಊರಿಂದ ಆಚೆಗಿಟ್ಟ ನಿಮ್ಮ ಮನೆ ಒಳಗೆ ಸೇರುವದ್ದು ಬಂದೇನು ನೋಡ್ರಿ. ಎಷ್ಟು ಮಾತಾಡ್ತಿಲ್ಲ, ಫೋನ್ ಮಾಡ್ತೆ ಫೋನ್. ನಿಮ್ಮಪ್ಪ ನಿಮ್ಮವ್ವ ಫೋನ್ ಮಾಡ್ತೀವಿ, ಏನು ಕಲ್ಸಿರಿಕಿಗೆ ಅಂತ ಕೇಳಕ್ಕೆ. ಅಲ್ರಿ ಎತ್ತೀರ, ಅದು ಒಂದು ಎಲ್ಲ ಗಂಡನ ಮನೆ ಚಲೋ ಕಲ್ತ್ಕೊಂತೀರಿ ನೋಡಿ. ತಪ್ಪು ಮಾಡೋದು ನಾವು. ಏನಾರ ಮಾಡಿದ ಕೂಡಲೇ ತವ್ರ ಮನೆಯವ್ರು ಅದು ಹೆಸರು ತರೋದು. ನಿಮ್ಮ ಅಪ್ಪ ಏನು ಕಲ್ಸ್ಯಾನ, ನಿಮ್ಮವ್ವ ಏನು ಕಲ್ಸ್ಯಾನ ಅಂತ. ಎಲ್ಲ ತಂದೆ ತಾಯಿ ಎಲ್ಲ ಮಕ್ಳಿಗೆ ಚಲೋನ ಕಲಿಸಿರ್ತಾರೆ ರೀ. ನಾವೇನು ಬೇರೆ ಮನೆಗೆ ಹೋಗ್ತೀವಲ್ಲ ಹೆಣ್ಮಕ್ಳು, ಆ ಮನೆಗಿರೋ ಜನದ ಮೇಲೆ ಡಿಪೆಂಡ್ ಆಕೈತಿ ನಮ್ಮ ವರ್ತನೆ. ಅಂದ್ರೆ ನಾವು ಸರಿ ಇಲ್ಲ ಅಂತೇನಾ? ನಾ ಇಲ್ಲ ಹಂಗೆ ಹೇಳಿದ್ನಿ ರೀ ಅತ್ತಿ, ನೀವು ಹೇಳಿದ್ ಕೇಳಿದೆ. ನಮ್ಮ ಅಪ್ಪಗಾರು ಫೋನ್ ಮಾಡಿರಿ, ನಮ್ಮ ಅವ್ಗಾರು ಫೋನ್ ಮಾಡಿರಿ. ನೀವು ಏನು ಹೇಳ್ತೀರೋ ಹೇಳ್ರಿ, ನಾವು ಉತ್ತರ ಕೊಡ್ತೇವೆ ಅವ್ರಿಗೆ. ನೋಡ್ರಿ ಅಷ್ಟು ಇವ ಹರಕ್ ಕೂತೈತಿದ್ದಿ ಹೆಂಗ್ಸು. ನಿಮ್ಮ ಮನೆಗೆ ಇಂಥದ್ದು ಐತೇನು ಸೊಸಿ? ಛೇ ಪಾಪ ಅವ್ರಿಗೆ ಯಾಕೆ ಕೇಳ್ತೀರಿ? ಎಲ್ಲರೂ ನನ್ನಂಗೆ ಇರೋಲ್ರಿ. ನಾನು ಮಾತ್ರ ಡಿಫ್ರೆಂಟಾಗಿ ಸಿಕ್ಕೇನೆ ನಿಮಗೆ. ಅಲ್ಲ, ಮುಂಜಾನೆದ್ದು ತಿನ್ನೋಕೆ ನಾಷ್ಟ ಏನಾದ್ರು ಮಾಡ. ಹೊಟ್ಟೆ ಹಸಿದು ಸಾಯಂಗಾಗೈತಿ. ವಯಸ್ಸಾದವ್ರು ಅದಾರ ಅನ್ನೋ ಪ್ರಜ್ಞೆ ಬೇಡ ನಿಂಗೆ? ಆತಾತ್ರಿ ಅತ್ತಿ, ಮಾಡ್ತೇನೆ ರೀ. ಸದ್ಯಕ್ಕೆ ಹಸಿವಾದ್ರಿ ನೂಡಲ್ಸ್ ತೊಗೊಂಡ್ತೀನಿ ರೀ ಸ್ವಲ್ಪ. ಯವ್ವ, ಬೇಕಾದ್ರೆ ಒಂದಿಟ್ಟು ವಿಷಾನ ಇರುತ್ತೆ ಅಂತ ಕುಡಿತೀನಿ. ಇಂಥ ಹೊಲುಸ್ದೆಲ್ಲ ಬೇಡ ಯವ್ವ ನನಗೆ. ಎಂತ ಮಾತು ಹೇಳ್ತೀರಿ ಎತ್ತಿಯರ? ನಾ ಯಾಕೆ ಪಾಪ ಕಟ್ಕೊಳ್ರಿ? ಹೌದಲ್ಲ, ಪಾಪ ಕಟ್ಕೊಳ್ಳೋದು ಬೇಡ ಅಂತಂದ್ರೆ ಹೋಗಿ ಅಡುಗೆ ಮಾಡು. ನಿನ್ನ ತಂದಿರೋದಾರೆ ಅದಕ್ಕೆ ಹೇಳು. ಅಲ್ಲ, ಅತ್ತಿ ಕಾಳಜಿ ಮಾಡ್ಬೇಕು. ಏನು ಒಂದು ತಟ್ಟಗಾದ್ರೆ ಏನು ಕಾಳಜಿ ಮಾಡಲಿ ರೀ? ಅಡುಗೆ ಮಾಡಿ ಹಾಕ್ತೆ, ತಿಂಡಿ ಮಾಡಿ ಹಾಕ್ತೆ.
ಏನು ಮಾಡಿದ್ರು ಜರಿತೀರಿ. ಅದಕ್ಕೆ ನಾನು ಇತ್ತಿತ್ತಾಗ ಸುಮ್ಮನೆ ನಂಗೆ ಬೇಕಾಗಿದ್ದು ಮಾಡ್ಕೊಂಡು ತಿಂದು ಕುಂತು ಬಿಡ್ತೆ. ಮಾವಾರ ಬಂದ್ರೆ ಮಾವರಿಗೆ ಕೊಟ್ಟು ಅಂದಂಗೆ ಮಾವಾರ ಅಂದ ಕೂಡಲೇ ನೆನಪಾತ್ ನೋಡ್ರಿ ಎತ್ತೀರ. 2-3 ದಿನ ಆಯ್ತು ಮನೆ ಕಡೆಗೆ ಹಾಯ್ದಿಲ್ಲಪ್ಪ ಅವ್ರು. ನನಗೂ ಗೊತ್ತೈತಿ ಬರಲಿ, ಯಾವಾಗ ಬರ್ತಾನ ಬರಲಿ. ಅಲ್ಲ ಮತ್ತು ನಮ್ಮ ಮಾವಾರ ಈ ವಯಸ್ಸಿನಾಗ ನಮ್ಮತ್ತಿ ಕೊಡೋಕೆ ಆಟ ತಡ್ಕೊಳ್ಳಾರ್ದ ಛೆ ಹಂಗೆಲ್ಲ ಮಾಡ್ಕೇನಲ್ಲ. ಮತ್ತು ಬೇರೆ ಏನಾದರೂ ಮತ್ತು ಈ ನಮ್ಮನೆ ತ್ರಾಸ ಕೊಟ್ರೆ ಯಾರು ತಡ್ಕೊತಾರ್ರಿ. ತಗೋರಿ ಐತೀರಿ, ಇದಿಷ್ಟು ತಿಂದು ಮುಗಿಸಿ ತಿನ್ನಕ್ಕೆ ಟೈಮ್ ಬೇಕ್ರಿ ಇದು. ಆಮೇಲೆ ಅಂತಂದ್ರೆ ನಿಮಗೆ ಮಾಡ್ತೇನೆ ರೊಟ್ಟಿ ಮಾಡ್ತೇನೆ, ರೊಟ್ಟಿ ಮಾಡ್ತೇನೆ ಇವತ್ತು. ಅಲ್ಲಲ್ಲಿ ರೊಟ್ಟಿ ಮಾಡ್ತೇನೆ ಇವತ್ತು ಅಂದ್ರೆ ರಾತ್ರಿಗೆ ಮಾಡೋಕೇನು ಮತ್ತು ಈಗ ಏನಾರ ಹೋಗಿ ಮಾಡಿ ಸ್ವಲ್ಪ ಅನ್ನಂಗೆ ಹತ್ತೀರ. ಹಿತ್ತಲ್ದಾಗ 4 ಚೌಳಿಕಾಯಿ ಬಿಟ್ಟಿದ್ವಾ, ಬದ್ನಿಕಾಯಿ ಬಿಟ್ಟಿದ್ವು. ಅವೆಲ್ಲ ಇಟ್ರಿ ಹರಿದು ಚೌಳಿಕಾಯಿ ಬದ್ನಿಕಾಯಿ ಭಾಳ ನಾಟಕ ಮಾಡಬೇಡ್ರಿ. ಚೌಳಿಕಾಯಿ ಬದ್ನಿಕಾಯಿ ಬಿಟ್ಟಿದ್ದು ನಾನು ನೋಡಿದ್ದೆ. ಹರಿದು ಫ್ರೆಶ್ ಪಲ್ಯ ಮಾಡಿದ್ರಾಕೈತಿ ಅಂತ ಯಾರಿಗೆ ಕೊಟ್ರಿ ಹೇಳ್ರಿ. ಚೇಚೆ ನಾ ಯಾರಿಗೆ ಕೊಟ್ಟಿಲ್ಲ ಇವ, ಅಲ್ಲೇ ಇದ್ದಾವೆ ನೋಡ್ರಿ ಗಿಡದಾಗ. ಸರಿ ನೋಡಿ ಇಲ್ಲ ನೀನು, ನಂಗೆ ಗೊತ್ತೈತ್ರಿ ಊರು ತುಂಬ ಗೆಳತೀರಿ ನಿಮಗೆ. ನಾ ಯಾವಾಗಾರ ಊರಿಗೆ ಹೊಂಟಾಗ 1-2 ಹರ್ಕೊಂಡು ಹೋಗ್ತೀನಿ ಅಂದ್ರೆ ಸಣ್ಣ ಅದಾವವ್ವ ಇನ್ನು ಅದಾವವ್ವ ಅಂತೀರಿ. ಈಗ ಹರಿದು ಯಾವಾಕಿ ಕೊಟ್ಟಿರಿ? ಇದು ಈಕಿ ನೋಡಿ ಭಾರಿ ಪಕ್ಕದ ಬಿಡಪ್ಪ ಈಕಿ. ನಾನಾರ ಆಕೆ ಬಾಗಿ ಕೇಳಿದ್ಲು ಯಾವಾಗಾರ ನಂಗೆ ಒಟ್ಟು ಏನರ ತಂದು ಕೊಡ್ತಾಳೆ ಹೇಳಿ ಹರಿದು ಕೊಟ್ಬಿಟ್ನೆ. ಏನು ವಿಚಾರ ಮಾಡಕತ್ತೀರಿ ಎತ್ತೀರ? ನಾನು ನನ್ನ ತವ್ರ ಮನೆಯಿಂದ ಬೀಜ ತಂದು ಬೀಜ ಹಾಕಿ ಚೆಂದಂಗೆ ಬೆಳೆಸಿದ್ದು ಗಿಡ. ಫ್ರೆಶ್ಶಾಗಿ ಆರ್ಗ್ಯಾನಿಕ್ ತಿನ್ನಬೇಕು ಹೇಳಿ ಯಾರಿಗೆ ಕೊಟ್ಟಿರಿ ಹೇಳ್ರಿ. ಮಗೈತೇನು ಹಾಗೆ ಮಾಡಿ ಹಿಂಗೆ ಮಾಡಿ ರೊಟ್ಟಿ ಮಾಡಕ್ಕೆ ಹೊಂಟಿದ್ಲ. ಇನ್ನು ಇದನ್ನೇನಪ್ಪ ಅಂತ ಇದೇ ವಿಚಾರ ತಗೊಂಡು ಇನ್ನು ರೊಟ್ಟಿ ಮಾಡೋದು ಬಿಟ್ಟರು ಬಿಡ್ತಾಳೆ. ನೋಡೆ ಹರಿದು ಕೊಟ್ಟನೆ ಹಾಳಾದ ಭಾಗ್ಯಗೆ. ಅದು ಭಾಗ್ಯಕ್ಕೆ ಬಂದಿದ್ಲ ಪಲ್ಯಕ್ಕೆ ಏನಿಲ್ಲ ಜಯಕ್ಕ ಅಂದ್ಲವ. ಅದಕ್ಕೆ 4 ಬದ್ನಿಕಾಯಿ 4 ಚೌಳಿಕಾಯಿ ಹರಿದು ಕೊಟ್ಟನೆ. ಅಲ್ರಿ ಎಲ್ಲ ಒಂದು ಹೂ ಬಿಡಲಿ ಒಂದು ಕಾಯಿ ಬಿಡಲಿ ಎಲ್ಲನೂ ಅವ್ರಿಗೆ ಕೊಡ್ತಿರಲ್ಲ. ಅವ್ರು ಹಂಗೆ ತಂದು ಕೊಡ್ತಾರ ನಿಮಗೆ? ಇಲ್ಲ ಹೇಳ ಅಕ್ಕಪಕ್ಕದಾರ ಅಂದ್ರೆ ಕೊಟ್ಟು ತಗೊಂಡು ಮಾಡ್ಬೇಕು. ಕೊಟ್ಟು ತಗೊಂಡು ಮಾಡ್ಬೇಕ್ರಿ. ನಾವು 10 ಸರಿ ಕೊಟ್ಟರು ಅವ್ರು 1 ಸರಿ ಅಂದ್ರೆ ಕೊಡ್ಬೇಕು. ಇನ್ನು ಮುಂದೆ ನಾ ಹಾಕಿದ ಗಿಡ ಮುಟ್ರಿ ನೀವು. ಆತೇಳ ನಾ ಸಂತಿಗೆ ಹೋದಾಗ 1 kg ಬದ್ನಿಕಾಯಿ 1 ಚೌಳಿಕಾಯಿ ಹೆಚ್ಚಿಗೆ ತಂದಿಡ್ತೆ. ಅದೇನು ಮಾಡ್ಕೊಂಡು ತಿಂತೀವಿ ತಿನ್ನು. ಅತ್ಯಾರ ನನಗೆ ಬೇಕಾಗಿದ್ದು ಮನೆಯಾಗ ನಾನೇ ಬೆಳೆದಿದ್ದು ಸಂತ್ಯಂದಲ್ಲ. ಆತು ಹೋಗ್ಯವ ರೊಟ್ಟಿ ಮಾಡಿ ಹೋಗು. ಹೊಕ್ಕೇನು ತಗೋರಿ, ನಾ ರೊಟ್ಟಿ ಮಾಡಕ್ಕೆ ಹೊಕ್ಕೇನ. ನೀಗ ಯಾವ್ಯಾಕ್ಯಾರ ಬರ್ತಾಳ ಬಂದು ಕೂಡಲೇ ಊರು ಮನೆ ಸುದ್ದಿ ಅಷ್ಟು ಮಾತಾಡ್ಕೊಂತ ಕೂತ್ಕೋರಿ. ಜಯಕ್ಕ ತಗೊಳಬಾ ಚೌಳಿಕಾಯಿ ಬದ್ನಿಕಾಯಿ ಬುಟ್ಟಿ ಕೊಟ್ಟಿದ್ದೆ ಹಾಕ್ಕೊಟ್ಟಿದ್ದೆಲ್ಲ ಬುಟ್ಟಿ ತಂದೆ ನೋಡು ಕಟ್ಟಿ ಮೇಲೆ ಇಟ್ಟೇನಿ ಇಲ್ಲೇ. ನೋಡು ಮಾತಾಡ್ತಿದ್ದಂಗೆ ಬಂದರು. ಬದ್ಮಾಸ್ ಭಾಗ್ಯ ಇದ ಹೊತ್ನಾಗ ಬರ್ಬೇಕು ನೀತಿ. ಒಳಗೆ ಏನು ಮಾಡಾಕತ್ತಿ ಬಾರ ಯವ್ವ ನಿನ್ನ ಸೊಸಿ ಇಲ್ಲನ ಮಾಡ್ತಾಳ ಬಾ ಕೆಲಸನ. ಮತ್ತು ನಿಂಗೆ ಹುಡುಗಾಲಿಲ್ಲಲ್ಲೇ ಭಾಗ್ಯ ಹುಡುಗಾಲಿಲ್ಲ. ಅಲ್ಲ ನಮ್ಮ ಮನೆಗೆ ಬರೋದು ಮತ್ತು ಪುಕ್ಕಟ್ಟೆ ಎಲ್ಲ ತಗೊಂಡು ಹೋಗೋದು. ಹೋಗಿ ನೀನು ಶಶಿ ಅದಾಳ ಬಾಯಿ ಎಲ್ಲ ಮಾಡ್ತಾಳಾಕೆ ಅಂತ ನಮ್ಮ ಅತ್ತಿಗ ಮತ್ತು ಕಿವಿ ಚುಚ್ಚೋದು. ಅಬ್ಬಬ್ಬಬ್ಬ ತಮ್ಮ ಬ್ಯಾಳಿ ಬೇಸಿಗೆನ ನಾಟಕ ಮಾಡ್ತಾರೆ. ಮಾಡ್ತೀನಿ ಭಾಗ್ಯಕ್ಕ ನಿನಗೆ 1 ಸರಿ ಐತಿ. ಏಯಪ್ಪ ಇದೇನು ಹೆಣ್ಣು ಇಲ್ಲೇ ನಿಂತ್ಕೊಂಡೈತಿ. ನಾ ಹಂಗೆ ಹೊಂದ್ಬಿಟ್ಟೇನ ಒಳಗೆ ಹೋಗ್ಯಂಟ್ರಿ ಇರ್ತೀಯಾರ ನಾನು. ಯಾಕೆ ಜಯಕ್ಕ ನೀನು ಸೊಸಿ ಏನೋ ಮಾತಾಡಲಿಲ್ಲಲ್ಲ ಯವ್ವ, ಸಿಟ್ಟು ಮಾಡ್ಕೊಂಡ್ರ ಏನು? ಸಿಟ್ಟು ಮಾಡ್ಕೊಳ್ಳೋದಲ್ಲ, ಎತ್ತಲ್ಲ ನನ್ನ ಬದ್ನಿಕಾಯಿ ಚೌಳಿಕಾಯಿ ಯಾವ್ಯಾಕೆ ಕೊಟ್ಟಿ ಅಂತ ನಿಂದ ಪುರಾಣ ಹೇಳಾಕತ್ತಿದ್ದೆ. ಅಷ್ಟರಲ್ಲಿ ಬಂದು ಬುಟ್ಟಿ ಇಟ್ಟು ಮುಚ್ಕೊಂಡೆಲ್ಲ ಬಿಟ್ಟು ನಿನ್ನ ಸೊಸಿ ಹಂಗೆ ಹಿಂಗೆ ಅಂದೆ. ಅದೆಲ್ಲ ಕೇಳ್ತಕ್ಕೀಗೆ. ಅಯ್ಯೋ ಶಿವನೇ ಮುಗಿತು ಬಿಡುವ. ಮತ್ತಿನ್ನು ಯಾವಾಗ ಬ್ಯಾಟಿಂಗ್ ಇಟ್ಕೊತಾಳ ನನಗೆ? ಬ್ಯಾಟಿಂಗ್ ಇಟ್ಕೊತಾಳ ನೀನು ಬಡ್ಸ್ಕೊ ಬರೀ ಹೋಲ್ ಬಿಡ. ನಾ ಏನರ ಹೇಳಿ ಸಮಾಧಾನ ಮಾಡ್ತೀನಿ. ಏನಾರ ಒಂದು ಮೇಕಪ್ ಸಾಮಾನು ತಂದು ಕೊಟ್ರಿ ಸುಮ್ಮ ಕಾಳಕ್ಕೆ ಭಾರಿ ಚಲೋ ಓದಿರ್ಬಿಡ್ಲಿ. ಅಬ್ಬಬ್ಬಬ್ಬ ನನ್ನ ಹತ್ರಕ್ಕೊಂದು ನಾಟಕ ಮಾಡ್ತೀರಿ, ಅಕ್ಕಿ ಹತ್ರಕ್ಕೊಂದು ನಾಟಕ ಮಾಡ್ತೀರಿ. ಏನು ಅಕ್ಕಪಕ್ಕದವ್ರು ಅಬ್ಬಬ್ಬಬ್ಬ. ಮತ್ತು ತಿಂಡಿಗೆ ಅದಕ್ಕೆ ಉಪ್ಪಿಟ್ಟು ಮಂಡಿಕೆ ಆತ ರೊಟ್ಟಿ ಆತ ಇನ್ನೂ ಯಾವುದಿಲ್ಲ ನೋಡು. ಅದಕ್ಕೆ ಪಂಚಾಯತಿ ನಡೆದಿತ್ತು. ಒಂದು ಅದೇನೋ ಮಳೆ ಹುಳದಂತ ನೋಡಲ್ಸ ಪಾಡಲ್ಸ ಮಾಡ್ಕೊಂಡು ತಿಂದೈತೆ ಮುಂಜಾನೆನ. ರೊಟ್ಟಿ ಮಾಡಕ್ಕೆ ಕಳ್ಸಾಕತ್ತಿದ್ನಿ. ರೊಟ್ಟಿ ಮಾಡಂದಿದ್ದ ಬದ್ನಿಕಾಯಿ ಚೌಳಿಕಾಯಿ ಸುದ್ದಿ ಬಂತು. ಅಷ್ಟರಲ್ಲಿ ನೀ ಬಂದು ಬೆಂಕಿ ಹಚ್ಚಿದೆ. ನಾನು ಮೊದಲು ಬರ್ಬೇಕದು ಬಿಡ ಜಯಕ್ಕ. ನೂಡಲ್ಸ್ ಅಂದ್ರೆ ನನಗೆ ಭಾರಿ ಇಷ್ಟ.
ನೀನು ಚಲೋ ಹಿಡ್ದೀನಿ ನೋಡಲಿ. ನಮ್ಮ ಮನೆ ಬಂದ್ರೆ ಆಕಿ ಚಲೋ ಅದಾಳ. ಆಕಿ ಇಂಥದ್ದು ಮಾಡ್ತಾಳ ಅಂತ ಗೊತ್ತೈತೆ, ಬಾಯಿ ಚಪ್ಪರ್ಸ್ಕೊಂಡು ಬಂದುಬಿಡ್ತೆ. ಇಲ್ಲ ನಮ್ಮ ಮನೆ ಮಕ್ಕಳು ಹೇಳ್ತಿದ್ರು ಭಾರಿ ರುಚಿ ಇರ್ತದಂತ ತಿನ್ನಕ್ಕೆ. ಹಿಂಗೆ ಮ್ಯಾಲೆ ಎತ್ಕೊಂಡು ಅದೆಂಥದ ಹಿಂಗೆ ಜಂತ್ಕುಂಟಿ ಅಂತ ಚಮಚ ಇರ್ತೈತಿ. ಚಲೋ ಅದಿ ನೋಡು, ಒಳಗದಾಳ. ಹೋಗು ಮಾಡ್ಸ್ಕೊಂಡು ತಿಂದು ಹೋಗಲೇ. ಈಪ್ಪ ಬೇಡ ಯವ್ವ, ಮತ್ತು ಹಂಗೆ ಸೌಟಲ್ಲೇ ಕುಕ್ಕಿ ಕಳ್ಸಾಳ. ಈಗ ಹೋದ್ರೆ ಈಗ ಮತ್ತು ಚೌಳಿಕಾಯಿ ಬೆಂಡೆ ಇದು ಬದ್ನಿಕಾಯಿ ಬಿಟ್ರೆ ಕೂಡ ಭಾರಿ ಚಲೋ ಇದ್ವು, ಮಸ್ತ್ ಇದ್ವು. ಕೊಡ್ತೀನಿ ಬಾ, ಪದೇ ಪದೇ ಕೊಡ್ತೀನಿ. ಆಕೆ ಬೆಳೆಸಿದ ಗಿಡ ಅವು ಇಷ್ಟೊತ್ತು ಉಗಿಸ್ಕೊಂಡೇನು ಕರ್ರಿಯಾಗಿ ಸಿಕ್ಕಾಕೊಂಡೆ. ಮತ್ತು ಕೊಡ್ತೀನಿ ನಿಂಗೆ ಚೌಳಿಕಾಯಿ ಬದ್ನಿಕಾಯಿ ತಗೊಂಡು ಹೋಗುವಂತೆ ಅಂತ. ಬಿಡಯವ್ವ, ಪೇಟೆ ರೊಕ್ಕ ಕೊಟ್ರೆ ಸಿಗ್ತಾವೆ, ನಿಮ್ಮದೇನು ಅಲ್ಲಲ್ಲೇ ಬಸುಡಿ. ಮೊನ್ನೆ ಮತ್ತು ರೊಕ್ಕ ಕೊಟ್ಟ ತರಬೇಕಿತ್ತು, ನಾ ಕೊಟ್ಟವ್ಯಾಕೆ ಇಸ್ಕೊಂಡಿ? ಮತ್ತು ಹಿಂಗೆ ಅಂತಿದ್ದಿ. ಸುಮ್ಮನೆ ಎದ್ದು ಹೋಗ್ಬಾಗಿ, ನನ್ನ ತಲೆ ಕೆಟ್ಟೈತಿ. ಏನು ಮಾತಾಡ್ತೀನಿ ಗೊತ್ತಿಲ್ಲ. ಸರಳ ಎದ್ದು ಹೋಗು, ಬುಟ್ಟಿ ತಂದು ಒಳಗಿಟ್ಟು. ಬಿಡವ ಆತು, ಹೋಕೇನು ಬಿಡು.